ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಕಲಘಟಗಿ ಪಟ್ಟಣದ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲಿನಲ್ಲಿ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿ ಬಸವರಾಜ್ ಪಂಕದನವರ್ ಸಸಿಗೆ ನೀರೇರುವ ಮೂಲಕ ಚಾಲನೆ ನೀಡಿದರು. ಸ್ವಾಗತ ಸುಸ್ವಾಗತ. ಶಾಂತ ರೀತಿಯಿಂದ ಕುಳಿತುಕೊಂಡು ಕಾರ್ಯಕ್ರಮವನ್ನ ವೀಕ್ಷಿಸಿ ಸಹಕಾರವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯರಿಗೂ, ಪತ್ರಕರ್ತರ ಸಂಘ, ವಕೀಲರ ಸಂಘ, ವೈದ್ಯರ ಸಂಘ, ಶಿಕ್ಷಕರ ಸಂಘ, ಎಲ್ಲ ಕಲಾವಿದರು, ಸಂಗೀತಗಾರರು ಮತ್ತು ಈ ವೇಳೆ ತಾಲೂಕು ದಂಡಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಪತ್ರಕರ್ತ ಪ್ರಭುಲಿಂಗ ರಂಗಾಪುರ್ ಪ್ರಾಥಮಿಕವಾಗಿ ಮಾತನಾಡಿದರು. ಒಂದು ವರ್ಷದಿಂದ ದಾತಿಕಪ್ಪ ಸಾಹಿತ್ಯ ಕಾಲೇಜಲ್ಲಿ ಮಾಡಲಾಗ್ತಿದ್ರು. ವಿದ್ಯಾರ್ಥಿಗಳಿಗೆ ನಾನು ಹೋಗಿ ಅಡ್ರೆಸ್ ಮಾಡಿ ಅದನ್ನೇ ಹೇಳ್ತೇನೆ, ಏನಂದ್ರೆ ವಿದ್ಯಾಭ್ಯಾಸದತ್ತ ಗಮನ ಹರಿಸಿ, ಶಿಕ್ಷಣ ಅನ್ನೋದು ಹುಲಿಯ ಹಾಲು, ಅದನ್ನು ಕುಡೀರಿ, ಖಂಡಿತವಾಗಿಯೂ ಗರ್ಜಿಸ್ತೀರಿ ಅನ್ನುವಂತಹ ಗ್ಯಾರಂಟಿಯನ್ನು ಕೊಡ್ತಾ ಇವತ್ತು ಈ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಸೋಮಲಿಂಗ ಒಡೆಯರ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಚಂದ್ರಶೇಖರ್ ಸಜ್ಜನ್, ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಎಚ್.ಎನ್. ಸುನಗದ್, ಬಸವರಾಜ್ ಕಡ್ಲೆಣ್ಣವರ್, ಕೇಂದ್ರ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಅಕ್ರಸಾಲಿ, ಮುಖ್ಯ ಶಿಕ್ಷಕ ಶ್ರೀಧರ್ ಪಾಟೀಲ್ ಕುಲಕರ್ಣಿ, ವಿಸ್ತಾರ ಟಿವಿ ಉಪಸಂಪಾದಕ ಪರಶುರಾಮ್ ತಹಸೀಲ್ದಾರ್, ಹಿರಿಯ ವಕೀಲ ಬಿ.ವಿ. ಶಿವನಗೌಡ, ಕಸಾಪ ಅಧ್ಯಕ್ಷ ರಮೇಶ್ ಸೋಲಾರಗೊಪ್ಪ, ಸಂಗೂರು ಫ್ಯಾಕ್ಟರಿ ನಿರ್ದೇಶಕ ಮಾಂತೇಶ್ ತಹಸೀಲ್ದಾರ್, ಕ.ಚು. ಸಾಪ ವೀರಣ್ಣ ಕುಬಸದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಲಿಯಾಸ್, 9 ಲೈವ್ ನ್ಯೂಸ್, ಕಲಘಟಗಿ.